ದುಡ್ಡಿಗಾಗಿ ಪೂಜಾ ಹಾಗೂ ಕಿಶನ್ ಮದುವೆ ಮಾಡಿಸಲು ಹೊರಟಿದ್ದಾಳೆ ಅಂತ ಆದೀಶ್ವರ್ ಇಷ್ಟು ದಿನ ಅಂದ್ಕೊಂಡಿದ್ದ. ಆದ್ರೀಗ ಭಾಗ್ಯ ಒಳ್ಳೆತನ ಬಯಲಾಗಿದೆ. ಕನ್ನಿಕಾ ಕೆಟ್ಟವಳು ಅನ್ನೋದು ಕೂಡ ಗೊತ್ತಾಗಿದೆ. ಇದೀಗ ಆದೀಶ್ವರ್ ಭಾಗ್ಯಗೆ ಮಂಡಿಯೂರಿ ಕ್ಷಮೆ ಕೇಳಿದ್ದಾನೆ. ಇದೀಗ ಭಾಗ್ಯ ಜೊತೆ ಆದೀಶ್ವರ್ ಫ್ರೆಂಡ್ಶಿಪ್ ಶುರುವಾಗೋದು ಫಿಕ್ಸ್. ಇನ್ಮುಂದೆ ಸೀರಿಯಲ್ ನಲ್ಲಿ ಹೊಸ ಟ್ವಿಸ್ಟ್ ಕೂಡ ಕಾದಿದೆ. ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಮುಂದೇನಾಗುತ್ತೆ? ಭಾಗ್ಯ ಆದೀಶ್ವರ್ ಒಂದಾಗ್ಬೋದಾ? ತಾಂಡವ್ ಕತೆ ಏನಾಗುತ್ತೆ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ಸ್ವಾಭಿಮಾನಿ ಭಾಗ್ಯ ತಾಂಡವನಿಂದ ದೂರವಾಗಿ ಹೊಸ ಬದುಕು ಕಟ್ಟಿಕೊಂಡಿದ್ದಾಳೆ. ಹೊಸ ಬಿಸ್ನೆಸ್ ಕೈ ಹಿಡಿತಿದ್ದಂತೆ ತಂಗಿ ಮದುವೆ ಮಾಡಿಸಲು ಹೊರಟಿದ್ಲು. ಕಿಶನ್ ಹಾಗೂ ಪೂಜಾ ಮದುವೆ ಮಾಡಿಸಲು ಮುಂದಾಗಿದ್ಲು. ಆದ್ರೆ ಕನ್ನಿಕಾ ಕುತಂತ್ರದಿಂದ ಸಾಕಷ್ಟು ಕಷ್ಟ ಎದುರಾಯಿತು. ಕನ್ನಿಕಾ ಆದೀಶ್ವರ್ನ ಕರೆಸಿ ಈ ಮದುವೆ ನಿಲ್ಲಿಸಲು ಪ್ಲಾನ್ ಮಾಡಿದ್ಲು. ಭಾಗ್ಯ ಕೆಟ್ಟವಳು, ದುಡ್ಡಿಗಾಗಿ ಈ ಮದುವೆ ಮಾಡಿಸ್ತಿದ್ದಾಳೆ. ಪೂಜಾ ಈ ಮನೆಗೆ ಬಂದ್ರೆ ಮನೆ 2 ಭಾಗ ಆಗುತ್ತೆ ಅಂತ ಹೇಳಿದ್ಲು. ಹೀಗಾಗಿ ಆದೀಶ್ವರ್ ಮದುವೆ ನಿಲ್ಲಿಸಲು ಹೊರಟಿದ್ದ. ಆದ್ರೀಗ ಆದೀಶ್ವರ್ಗೆ ಎಲ್ಲಾ ಸತ್ಯ ಗೊತ್ತಾಗಿದೆ. ಆದೀಶ್ವರ್ ತನ್ನ ತಪ್ಪಿಗೆ ಭಾಗ್ಯ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಿದ್ದಾನೆ. ಇಷ್ಟು ದಿನ ಕನ್ನಿಕಾ ಹೇಳೋದೆಲ್ಲ ನಿಜ ಅಂತ ಆದೀಶ್ವರ್ ಅಂದ್ಕೊಂಡಿದ್ದ. ಹೀಗಾಗಿ ಭಾಗ್ಯಾಳನ್ನ ಕಂಡ್ರೆ ಉರಿದು ಬೀಳ್ತಿದ್ದ. ಯಾರು ಎಷ್ಟೇ ಹೇಳಿದ್ರು ಆದೀಶ್ವರ್ ಅದನ್ನ ನಂಬೋದಕ್ಕೆ ರೆಡಿ ಇರ್ಲಿಲ್ಲ. ಈತ ಕನ್ನಿಕಾ ಕೂಡ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ಲು. ಇಲ್ಲ ಸಲ್ಲದ ಡ್ರಾಮಾ ಮಾಡಿ ಅಣ್ಣನನ್ನ ನಂಬಿಸ್ತಿದ್ಲು. ಮದ್ವೆ ಆದ್ಮೇಲೂ ಪೂಜಾಗೆ ಟಾರ್ಚರ್ ಕೊಡ್ತೀವಿ, ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ಅಂತ ಮೀನಾಕ್ಷಿ ಹಾಗೂ ಕನ್ನಿಕಾ ಮಾತನಾಡಿಕೊಂಡಿದ್ರು. ಇದನ್ನ ಭಾಗ್ಯ ಕೇಳಿಸಿಕೊಂಡು ಪೂಜಾ ಕಿಶನ್ ಮದುವೆಯನ್ನ ಭಾಗ್ಯ ನಿಲ್ಲಿಸಿದ್ಲು. ಅಕ್ಕನ ಮಾತನ್ನ ಪೂಜಾ ಮೀರಿರ್ಲಿಲ್ಲ. ಅಕ್ಕನ ಒಪ್ಪಿಗೆ ಇಲ್ಲದೆ ಹಸೆಮಣೆ ಏರೋಕು ಪೂಜಾ ತಯಾರಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಮೀನಾಕ್ಷಿ ಹಾಗೂ ಕನ್ನಿಕಾ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಆದ್ರೆ ಅಷ್ಟೊತ್ತಿಗೆ ವೈಷ್ಣವ್ ಹಾಗೂ ಕುಸುಮ ಆದೀಶ್ವರ್ನ ಕಣ್ಣು ತೆರೆಸಿದ್ದಾರೆ. ಭಾಗ್ಯ ಒಳ್ಳೆಯವಳು ಅನ್ನೋದನ್ನ ಮನದಟ್ಟು ಮಾಡಿದ್ದಾರೆ. ಇದೀಗ ಆದೀಶ್ವರಿಗೆ ಜ್ಞಾನೋದಯ ಆಗಿದೆ. ಭಾಗ್ಯ ದುಡ್ಡಿಗೆ ಆಸೆ ಪಡುವವಳಲ್ಲ ಅನ್ನೋದು ಆದೀಶ್ವರಿಗೆ ಮನವರಿಕೆ ಆಗಿದೆ. ಹೀಗಾಗಿ ಮದುವೆ ಮನೆಯಲ್ಲಿ ಆದೀಶ್ವರ್ ಎಲ್ಲರ ಎದುರು ಭಾಗ್ಯಗೆ ಮಂಡಿಯೂರಿ ಕ್ಷಮೆ ಕೇಳಿದ್ದಾನೆ. ಹೌದು, ಪೂಜಾಳನ್ನ ಮಂಟಪದಿಂದ ಕರೆದುಕೊಂಡು ಹೋಗಲು ಭಾಗ್ಯ ಮುಂದಾದ್ಲು. ಅಷ್ಟರಲ್ಲಿ ಭಾಗ್ಯಾಳನ್ನ ತಡೆದದ್ದು ಆದೀಶ್ವರ್. ನಾನು ಈವರೆಗೂ ಯಾವುದೇ ತಪ್ಪು ನಿರ್ಧಾರಗಳನ್ನ ಮಾಡಿರ್ಲಿಲ್ಲ. ನನ್ನಿಂದ ಯಾವುದೇ ತಪ್ಪುಗಳಾಗಿರ್ಲಿಲ್ಲ. ಆದ್ರೆ ನಿಮ್ಮನ್ನ ನಾನು ತಪ್ಪಾಗಿ ಭಾವಿಸಿದೆ. ನಿಮಗೆ ನಾನು ತುಂಬಾ ಅವಮಾನ ಮಾಡಿದ್ದೇನೆ. ಹಣದ ಆಫರ್ ಮಾಡಿದ್ದೆ, ತುಂಬಾ ಪರೀಕ್ಷೆ ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕಣ್ಣೀರು ಹಾಕ್ತಾ ಭಾಗ್ಯ ಬಳಿ ಕ್ಷಮೆ ಕೇಳಿದ್ದಾನೆ ಆದೀಶ್ವರ್. ಭಾಗ್ಯ ಪರವಾಗಿ ಆದೀಶ್ವರ್ ನಿಂತಿದ್ದನ್ನ ನೋಡಿ ಕನ್ನಿಕಾ ಹಾಗೂ ಮೀನಾಕ್ಷಿ ಶಾಕ್ ಆಗಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಆದೀಶ್ವರ್ ಕನ್ನಿಕಾ ಹಾಗೂ ಮೀನಾಕ್ಷಿಯನ್ನ ಕೂಡ ಭಾಗ್ಯ ಬಳಿ ಕ್ಷಮೆ ಕೇಳುವಂತೆ ಹೇಳಿದ್ದಾನೆ. ಕನ್ನಿಕಾ ಹಾಗೂ ಮೀನಾಕ್ಷಿ ಇಷ್ಟ ಇಲ್ಲದಿದ್ರು ಕೂಡ ಭಾಗ್ಯ ಬಳಿ ಕ್ಷಮೆ ಕೇಳಿದ್ದಾರೆ. ಬಳಿಕ ಪೂಜಾಳನ್ನ ಚೆನ್ನಾಗಿ ನೋಡಿಕೊಳ್ಳೋದಾಗಿ ಭಾಗ್ಯಗೆ ಆದೀಶ್ವರ್ ಮಾತು ಕೊಟ್ಟಿದ್ದಾನೆ. ಇದೀಗ ಆದೀಶ್ವರ್ ಕ್ಷಮೆ ಕೇಳಿದ ಮೇಲೆ ಭಾಗ್ಯ ಮನಸ್ಸು ಹಗುರವಾಗಿದೆ. ಬಳಿಕ ಇಬ್ಬರ ಮದುವೆ ಕೂಡ ಮಾಡಿಸಿದ್ದಾನೆ ಆದೀಶ್ವರ್. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಭಾಗ್ಯ ಆದೀಶ್ವರ್ ಹೃದಯ ಗೆದ್ದಾಯ್ತು. ಇನ್ ಮುಂದೆ ಇಬ್ಬರ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಇನ್ನು ತಾಂಡವ್ ಕೆಟ್ಟವನ್ ಅನ್ನೋದು ಕೂಡ ಆದೀಶ್ವರ್ಗೆ ಗೊತ್ತಾಗಿದೆ. ಹೀಗಾಗಿ ಆತನನ್ನ ಬಿಸ್ನೆಸ್ ನಿಂದ ಕೈ ಬಿಡೋದು ಫಿಕ್ಸ್. ಅದಾದ್ಮೇಲೆ ಭಾಗ್ಯ ಬಿಸ್ನೆಸ್ಗೆ ಆದೀಶ್ವರ್ ಸಹಾಯ ಮಾಡ್ಬೋದು. ಬಳಿಕ ಭಾಗ್ಯ ಮೇಲೆ ಆದೀಶ್ವರ್ಗೆ ಲವ್ ಆಗೋದು ಪಕ್ಕ ಅಂತ ಸೀರಿಯಲ್ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸಿದೆ? ಭಾಗ್ಯ ಆದೀಶ್ವರ್ ಲೈಫ್ ನಲ್ಲಿ ಬದಲಾವಣೆಯ ಗಾಳಿ ಬೀಸ್ಬೋದಂತ ಕಾಮೆಂಟ್ ಮಾಡಿ. ನಮಸ್ಕಾರ.